नमो आञ्जनेयं नमो दिव्यकायं नमो वायुपुत्रं नमो सूर्यमित्रम् नमो निखिलरक्षाकरं रुद्ररूपं नमो मारुतिं रामदूतं नमामि. ಸಿಲಿಕಾನ್ ಸಿಟಿ ಎಂದು ಉದ್ಯಾನ ನಗರಿ ಎಂದು ನಿವೃತ್ತರ ಸ್ವರ್ಗ ಎಂದು ಖ್ಯಾತಿವೆತ್ತ ಬೆಂಗಳೂರು ದೇವಾಲಯಗಳ ನಗರವೆಂದರೂ ಅತಿಶಯೋಕ್ತಿಯಲ್ಲ. ಕೆಂಪೇಗೌಡರ ದೂರದೃಷ್ಟಿಯಿಂದ ರೂಪುಗೊಂಡ ಸರ್ವ ಜನಾಂಗದ ಸಾಮರಸ್ಯದ ತವರೂರು. ಇದಕ್ಕೆಲ್ಲ ಕಾರಣ ಜನರ ಧಾರ್ಮಿಕ ನಂಬಿಕೆಗಳು. ಬೆಂಗಳೂರಿನ ಬೆಳವಣಿಗೆಯಲ್ಲಿ ಅನೇಕ ದೇವರ ಪೂಜಾ ಸ್ಥಳಗಳು ಭಕ್ತರ ನಂಬಿಕೆಗಳನ್ನು ಶ್ರದ್ಧಾಭಕ್ತಿಗಳ ಕೇಂದ್ರಗಳಾಗಿವೆ. ಹೀಗೆ ನಂಬಿದ ಭಕ್ತರ ರಕ್ಷಣೆಗೆ ನೆಲೆ ನಿಂತವನೇ ಶ್ರೀ ದಾರಿ ಆಂಜನೇಯ ಸ್ವಾಮಿ. नमो आञ्जनेयं नमो दिव्यकायं नमो वायुपुत्रं नमो सूर्यमित्रम् नमो निखिलरक्षाकरं रुद्ररूपं नमो मारुतिं रामदूतं नमामि. ಬೆಂಗಳೂರು ನಗರದಲ್ಲಿ ಕೆಆರ್ ಮಾರುಕಟ್ಟೆಯಷ್ಟೇ ಹೆಸರು ಪಡೆದಿದ್ದು ಯಶವಂತಪುರ ಸಂತೆ ಮತ್ತು ಮಾರುಕಟ್ಟೆ. ಮಲ್ಲೇಶ್ವರ ಕಡೆಯಿಂದ ಯಶವಂತಪುರ ಪ್ರವೇಶಿಸುವ ಆರಂಭದಲ್ಲಿಯೇ ಸುಬೇದಾರ್ ಪಾಳ್ಯದ ತಿರುವಿನ ಆರಂಭದಲ್ಲಿಯೇ ಶ್ರೀ ದಾರಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಶತಮಾನದಷ್ಟು ಹಿಂದಿನಿಂದ ಸ್ಥಳೀಯರು ಮತ್ತು ವ್ಯಾಪಾರಕ್ಕಾಗಿ ಬರುವ ವರ್ತಕರ ರಕ್ಷಣೆ ಮಾಡುತ್ತಿದ್ದಾನೆ ಬಜರಂಗಬಲಿ. ನಮೋ ಆಂಜನೇಯಂ. ಸ್ಥಳೀಯರ ನಂಬಿಕೆಯ ಪ್ರಕಾರ ಪೂರ್ವದಲ್ಲಿ ಶ್ರೀರಾಮನ ಹನುಮ ಸೇನೆಯು ಈ ಮಾರ್ಗದಲ್ಲಿ ಸಾಗುತ್ತಿದ್ದಾಗ ಬೃಹತ್ ಹಣ್ಣಿನ ಗಿಡಮರಗಳಿಂದ ತುಂಬಿದ್ದ ಈ ಪ್ರದೇಶದಲ್ಲಿ ಕ್ಷಣಕಾಲ ಇಲ್ಲಿದ್ದು ಹೋಗಲು ಮನಸ್ಸಾಗುತ್ತದೆ. ಹನುಮ ಸೇನೆಯು ತಂಗಿದ್ದ ವಿಷಯ ತಿಳಿದು ಸ್ಥಳವಾಸಿಗಳು ತಮಗಿದ್ದ ದುಷ್ಟ ಶಕ್ತಿಗಳ ಭಯವನ್ನು ನಿವಾರಿಸಲು ಕೇಳಲಾಗಿ ಶ್ರೀರಾಮನ ಕೃಪೆಯಿಂದ ನಾನು ಇಲ್ಲಿದ್ದು ನಿಮ್ಮ ರಕ್ಷಣೆ ನೀಡಿ ಇಷ್ಟಾರ್ಥ ನೆರವೇರಿಸುತ್ತೇನೆ ಎಂದರಂತೆ. ಅಂದಿನಿಂದಲೂ ಸರ್ವ ಜನರನ್ನು ಕಾಯುತ್ತಿದ್ದಾನೆ ಶ್ರೀ ದಾರಿ ಆಂಜನೇಯ. ಏನು ಈ ದಾರಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಭಕ್ತರು ಶನಿವಾರ ದಿನ ವಿಶೇಷವಾಗಿ ಗುರುಜಿಗಳು ಆಂಜನೇಯ ಸ್ವಾಮಿನ ಬೆಣ್ಣೆಯಲ್ಲಿ ಅಲಂಕಾರ ಮಾಡಿ ತುಂಬ ನೋಡಲಿಕ್ಕೆ ಒಂಥರ ಖುಷಿ ಆಗುತ್ತೆ. ಆ ರೀತಿ ಅಲಂಕಾರ ಮಾಡಿರ್ತಾರೆ. ನಮಗೂ ಆ ದೇವರನ್ನು ನೋಡಿ ನಮಗೂ ಕೂಡ ಅಲಂಕಾರವನ್ನು ನೋಡಿ ನಮಗೂ ಖುಷಿಯಾಗುತ್ತೆ. ಅದನ್ನ ಆಶೀರ್ವಾದ ಎಲ್ಲರ ಮೇಲೂ ಇದೆ. ಅದಕ್ಕೇ ಪ್ರತಿ ಶನಿವಾರ ನೋಡ್ಬೇಕು ನೀವು. ಕಡಿಮೆ ಸಾವಿರಾರು ಜನ ಬರ್ತಾರೆ ಬೆಳಿಗ್ಗೆ ಸಂಜೆವರೆಗೂ. ಸ್ಪೆಷಲಿ ಇದು ಪವಾಡ ತುಂಬ ಇದೆ. ಇಲ್ಲ ಬಂದಾಗ ಫಸ್ಟ್ ಇಲ್ಲಿ ಕೈ ಮುಗ್ದೆ ಮುಂದೆ ಹೋಗೋದು ನಾವು ಎಲ್ಲಿ ಹೋದ್ರೂ. ಇದು ಪವಾಡನೂ ಹಂಗೆ ನಮ್ಮದು ಹಂಗೆ ಯಾವತ್ತೂ ಕೈ ಬಿಟ್ಟಿಲ್ಲ. ನೋಡಿ ಬಂದು ಎಣ್ಣೆ ಹಾಕಿ ಶನಿವಾಗ ಹೋದ್ರೆ ನಮ್ಮ ಮನಸ್ಸಿಗೆ ತೃಪ್ತಿನೇ ಬೇರೆ, ಮುಂದೆ ಎಲ್ಲ ಕೆಲಸನೂ ಸುಗಮ ಆಗುತ್ತೆ. ದಾರಿ ಆಂಜನೇಯ ದೇವಸ್ಥಾನ ನಾವು ಸುಮಾರು ಒಂದು 15-20 ವರ್ಷದಿಂದನೂ ಬರ್ತಾಯಿದ್ದೀನಿ. ಪ್ರಾರ್ಥನೆ ಮಾಡ್ಕೊಂಡು ಹೋದರೆ ಒಳ್ಳೆಯದಾಗುತ್ತೆ. ಈ ದೇವಸ್ಥಾನದಲ್ಲಿ ಒಳ್ಳೆ ಮಹತ್ವ ಇದೆ. ಭಕ್ತಾದಿಗರೇ, ಇವತ್ತೊಂದು ದಿವಸ ವಿಶೇಷವಾದಂಥ ಶನಿವಾರ, ಪಾಲ್ಗುಣ ಮಾಸದಲ್ಲಿ ಬರುವಂಥ ಶನಿವಾರ. ಈ ಶನಿವಾರದಂದು ಯಾರು ವಿಶೇಷವಾಗಿ ಹನುಮಂತನ ದರ್ಶನ ಮಾಡ್ತಾರೋ ಅವರಿಗೆ ಅವರ ಜಾತಕದಲ್ಲಿ ಆಗಿರಲಿ, ಅವರ ರಾಶಿಯಲ್ಲಿ ಆಗಿರಲಿ, ವಿಶೇಷವಾಗಿ ಈ ಶನಿ ದೋಷ ಆಗಿರ್ಬೋದು, ಇಲ್ಲ ರಾಹು ಕೇತು ಈ ರೀತಿ ಕೆಟ್ಟ ಗ್ರಹ ದೋಷ ಇದ್ದರೆ ಆ ದೋಷ ಎಲ್ಲ ಪರಿಹಾರವಾಗಿ ಸುಖ ಶಾಂತಿ ನೆಮ್ಮದಿ ನೀಡ್ತಾನೆ ಹನುಮಂತನ ಧ್ಯಾನ ಮಾಡೋದ್ರಿಂದ, ಹನುಮಂತನ ವಚನ ಪಾರಾಯಣ ಮಾಡೋದ್ರಿಂದ, ಹನುಮಂತನ ಚಾಲೀಸು ಯಾರು ಪಠಣ ಮಾಡ್ತಾರೋ ಅವರ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರುತ್ತದೆ. ಎಲ್ಲ ಭಕ್ತಾದಿಗಳು ವಿಶೇಷವಾಗಿ ಹನುಮಂತನ ದರ್ಶನ ಮಾಡಿ. ಮತ್ತೊಂದು ಪ್ರತೀತಿಯಂತೆ ಎಲ್ಲ ಊರುಗಳಂತೆ ತಮ್ಮ ಊರಿನಲ್ಲೂ ಆಂಜನೇಯನ ಗುಡಿಯ ಅವಶ್ಯಕತೆ ಕಂಡು ಸ್ಥಳೀಯ ಜ್ಯೋತಿಷ್ಯರಲ್ಲಿ ವಿಚಾರಿಸಲಾಗಿ ಈ ಪ್ರದೇಶವು ತ್ರೇತಾಯುಗದಲ್ಲಿ ಆಂಜನೇಯ ಸ್ವಾಮಿ ನಿಂತ ಸ್ಥಳ, ಅಲ್ಲಿ ಗುಡಿ ನಿರ್ಮಿಸಲು ಸೂಚಿಸಲಾಯಿತಂತೆ. ತದನಂತರ ಗೋಂದಾಳ ಮನೆತನದ ಶ್ರೀ ಗೋವಿಂದರಾವ್ರವರ ಸ್ವಾಮಿಯ ಪ್ರೇರಣೆಯಂತೆ ಗುಡಿ ನಿರ್ಮಿಸಿದರು. ಇದೀಗ ಗೋಂದಾಳ್ ಅನಂತಮೂರ್ತಿ ಮತ್ತು ಪುತ್ರರು ಭಕ್ತಾದಿಗಳಿಗೆ ಮಾರ್ಗದರ್ಶಕರಾಗಿ ದೇವಸ್ಥಾನವನ್ನು ಮುನ್ನಡೆಸುತ್ತಿದ್ದಾರೆ. ಬೆಂಗಳೂರು ನಗರ ಪ್ರದೇಶವಲ್ಲದೆ ಪರ ಊರುಗಳಿಂದಲೂ ಶ್ರೀ ದಾರಿ ಆಂಜನೇಯ ಸ್ವಾಮಿ ದರ್ಶನಕ್ಕೆ ಆಗಮಿಸುತ್ತಿರುತ್ತಾರೆ. ಪ್ರತಿದಿನವೂ ಪೂಜಾ ವಿಧಿಗಳನ್ನು ನೆರವೇರಿಸುವ ಇಲ್ಲಿ ಮಂಗಳವಾರ ಮತ್ತು ಶನಿವಾರಗಳಲ್ಲಿ ದಿನಪೂರ್ತಿ ಪೂಜಾ ಸೇವೆ ನಡೆಯುತ್ತಿರುತ್ತದೆ. ಹನುಮ ಜಯಂತಿಯನ್ನು 9 ದಿನಗಳು ಮತ್ತು ಶ್ರೀರಾಮನವಮಿ 5 ದಿನಗಳ ಕಾಲ ವಿಶೇಷ ಉತ್ಸವಗಳನ್ನು ಭಕ್ತಾದಿಗಳು ಜ್ಯೋತಿಷ್ಯ ರತ್ನ ಶ್ರೀ ಅಂಬರೀಶ್ ಜಿಯವರ ನೇತೃತ್ವದಲ್ಲಿ ನಡೆದುಕೊಂಡು ಬಂದಿರುತ್ತದೆ. ಈ ಸ್ವಾಮಿ ಸನ್ನಿಧಿಗೆ ನಾನು ಒಂದು 25 ವರ್ಷದ ಮೇಲಿಂದ ಬರ್ತಾ ಇದ್ದೀನಿ. ಇದು ಪುರಾತನ ಕಾಲದ ದೇವಸ್ಥಾನ.
ಇಲ್ಲಿ ಬಂದು ಏನು ನಾವು ಅನ್ಕೊತೀವೋ ಅದು ನಡೀತದೆ. ಇಲ್ಲಿ ಸತ್ಯವಾಗಿ ನಡೀತದೆ. ಯಾವುದೇ ಬೇರೆ ಥರ ಯಾವುದು ಹಣಕಾಸಿಂದ ಇದಾಗಲಿ ಇಲ್ಲ. ಏನು ನಾವು ಅನ್ಕೊತೀವಿ ಅದು ಇಲ್ಲಿ ಶ್ರದ್ಧೆಯಿಂದ ಕೇಳ್ಕೊಂಡ್ರೆ ಕೆಲಸ ಆಗುತ್ತೆ. ಮತ್ತು ಇಲ್ಲಿ ಸ್ವಾಮಿಯವರು ತುಂಬ ಶ್ರದ್ಧೆಯಿಂದ ಎಲ್ಲ ಭಕ್ತಾದಿಗಳಿಗೂ ಯಾವುದು ಭೇದ ಭಾವ ಇಲ್ದಂಗೆ ಎಲ್ಲರಿಗೂ ಒಂದೇ ಥರ ಸ್ವಾಮಿಗಳು ಇದು ಮಾಡ್ತಾರೆ. ಇಲ್ಲಿ ಭಾರಿ ಸ್ವಾಮಿದು ಪ್ರಭಾವ ಜಾಸ್ತಿ ಇದೆ. ಒಳ್ಳೆ ಇದರಾಗಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಸ್ವಾಮಿ 40 ವರ್ಷದಿಂದ ವಾಸವಾಗಿದ್ದೀನಿ. ಈ ದೇವಸ್ಥಾನ ದಾರಿ ಆಂಜನೇಯ ಸ್ವಾಮಿ ಹೆಚ್ಚು ಕಮ್ಮಿ 35 ವರ್ಷದಿಂದ ಬಂದು ಹೋಗ್ತಾ ಇದ್ದೀನಿ. ಈ ಕ್ಷೇತ್ರ ಭಾರಿ ಹೆಸರುವಾಸಿಯಾಗಿ ಒಳ್ಳೆ ಶಕ್ತಿಯುತ ಕ್ಷೇತ್ರವಾಗಿದೆ. ಈ ದೇವಸ್ಥಾನ ಬರೋದ್ರಿಂದ ನಮಗೊಂದು ಮನಃಶಾಂತಿ ಇದೆ. ಇದರಲ್ಲಿ ನಾವು ವ್ಯಾಪಾರ ವೃದ್ಧಿ ಮಾಡುವವರು ಬಂದಾಗ ನಾವು ವ್ಯಾಪಾರದಲ್ಲಿ ಒಂದು ಒಳ್ಳೆ ರೀತಿ ವೃದ್ಧಿ ಸಿಗ್ತಾ ಇದೆ. ಮನಸ್ಸಿಗೆ ಖುಷಿ ಸಿಗ್ತಾಯಿದೆ, ಮನಸ್ಸಿಗೆ ನೆಮ್ಮದಿ ಸಿಗ್ತಾಯಿದೆ. ದಾರಿ ಆಂಜನೇಯ ನೆನೆಸ್ಕೊಂಡ್ರೆ ಯಾವ ರೀತಿ ನಮಗೆ ತೊಂದರೆ ಆಗಲ್ಲ. ಅದರಿಂದ ನಾವು ಶನಿವಾರ ಪ್ರತಿ ಶನಿವಾರ ಬಂದು ದರ್ಶನ ಮಾಡಿ ಆಂಜನೇಯ ಕೃಪಾ ಕಟಾಕ್ಷಕ್ಕೆ ಒಂದು ಭಕ್ತಿಪೂರ್ವಕವಾಗಿ ನಮ್ಮ ಧ್ಯಾನವನ್ನು ಮಾಡಿ ಇಲ್ಲಿಂದ ನಾವು ಆಂಜನೇಯ ಕೈ ಮುಗಿದು ಮುಂದೆ ಸಾಗುತ್ತೆ. ನಾನು 40 ವರ್ಷದಿಂದ ಬರ್ತಾಯಿದ್ದೀನಿ ದೇವಸ್ಥಾನಕ್ಕೆ. ಇಲ್ಲಿ ಏನೇ ಕಷ್ಟ ಇದ್ದರೂ ಎಲ್ಲ ಪರಿಹಾರ ಆಗೋಗ್ಬಿಡುತ್ತೆ ನೀರು ಥರ. ಒಳ್ಳೆ ಸತ್ಯ ಇದೆ. ಒಂದು ಹಳೆ ದೇವಸ್ಥಾನನೇ ಇದು. ತುಂಬ ಇಲ್ಲಿ ಬಂದರೆ ಎಲ್ಲರಿಗೂ ಚೆನ್ನಾಗಿ ಇಂಪ್ರೂವ್ ಆಗ್ತಾರೆ, ಎಲ್ಲ ಆಗುತ್ತೆ. ಏನು ತೊಂದರೆ ಇಲ್ಲ, ಒಳ್ಳೆ ದೇವಸ್ಥಾನ. ಇಲ್ಲಿ ಯಶವಂತಪುರ ಬಂದರೆ ಇಲ್ಲಿ ಬರಲೇಬೇಕು ಅನಿಸ್ತಾ ಇದೆ. ದೇವರ ಇದರಿಂದ ಆಶೀರ್ವಾದದಿಂದ ಅದಕ್ಕಾಗಿ ಬರ್ತಾ ಇರ್ತೀವಿ. ಎಲ್ಲೋದ್ರೂ ಇಲ್ಲೊಂದು ಹೇಳಿದ್ದೆ ನಮಗೆ ಒಂದು ಬರಬೇಕು, ಅವರು ನಮಸ್ಕಾರ ಮಾಡಿಬಿಟ್ಟು ಸಂಧ್ಯಾ ಕಾಲದಿಂದಲೂ ನಾನು ಈ ದೇವಸ್ಥಾನಕ್ಕೆ ಬರ್ತೀನಿ. ಈ ದೇವಸ್ಥಾನ ಆದಾಗಿಂದಲೂ ನನಗೆ ಗೊತ್ತು. ಮಾರುತಿ ಆಯಿತು, ಇಲ್ಲಿ ತಂದು ಮಣ್ಣು ಮಾಡಿದ್ರು ನಾವೆಲ್ಲ ಸೇರಿ. ಅವತ್ತಿಂದ ಇವತ್ತವರೆಗೂ ಇದಕ್ಕೆ ಮಿತಿನೇ ಇಲ್ಲ ನೋಡಿ. ಸದಾ ನಮ್ಮ ಜೊತೆಲೇ ಇರ್ತಾನೆ. ಈ ಥರ ಒಂದು ಮಾಡೋವಂಥ ಜನ 100ಕ್ಕೆ ಒಬ್ಬರು ಆಯಿತು. ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ ಒಂದು 7-8 ವರ್ಷದಿಂದ. ನಮ್ಗೆ ಒಳ್ಳೆಯದೇ ನೆನೆಸ್ಕೊಳ್ಳೋದ್ರಲ್ಲಿ ನಡೆಯುತ್ತೆ. ಏನು ನಾವು ನೆನೆಸ್ಕೊಂಡಿದ್ದು ಏನು ಮಾಡ್ತೀವೋ ಅದು ಹಾಗೆ ಆಗುತ್ತೆ. ದೇವಸ್ಥಾನಕ್ಕೆ ಬರೋದ್ರಿಂದ ಒಳ್ಳೆಯದೇ ಆಗ್ತಾಯಿದೆ. ನಾವು ಯಾವಾಗಲೂ ಬರ್ತಾಯಿದ್ದೀವಿ. ಸುಮಾರು ಒಂದು 50 ವರ್ಷದಿಂದ ಇದೆ ಈ ದೇವಸ್ಥಾನ. ಯಾವಾಗಲೂ ದೇವಸ್ಥಾನಕ್ಕೆ ಬರ್ತೀವಿ. ನಾನು ಸುಮಾರು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ. ಪ್ರತಿ ವಾರ ಇಲ್ಲಿ ಬಂದು ದೇವರನ್ನ ಪ್ರಾರ್ಥಿಸ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಅಪ್ಪನ ನೆನೆಸ್ಕೊಂಡಿದ್ದಕ್ಕೆ ತುಂಬ ನನಗೆ ದೇವರು ಒಳ್ಳೇದು ಮಾಡಿದ್ದಾರೆ. ನಾನು ನೆಲಮಂಗಲದಿಂದ ಬರೋದು. ಪ್ರತಿದಿನ ಬರ್ತೀನಿ. ಬೆಳಗ್ಗೆ ಹೊತ್ತು ಮಿಸ್ ಮಾಡಲ್ಲ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ದೇವಸ್ಥಾನಕ್ಕೆ ಬಂದುಬಿಟ್ಟು ನಾನು ಆಫೀಸ್ಗೆ ಹೋದೆ ಅಂತಂದರೆ ಏನೋ ಒಂಥರ ಧೈರ್ಯ, ಅದು ಒಂಥರ ನನಗೆ ಒಂಥರ ಶಕ್ತಿ ಆಗ್ಬಿಟ್ಟಿದೆ. ಇಲ್ಲಿ ಬಂದಮೇಲಂತೂ ಪ್ರತಿದಿನ ಮಿಸ್ ಮಾಡಿಲ್ಲ. ಆಲ್ಮೋಸ್ಟ್ 1.5 ವರ್ಷದಿಂದ ಬರ್ತಾಯಿದ್ದೀನಿ. ಥರ ಧೈರ್ಯ ಅಂದ್ಕೊಂಡಿದ್ದೆಲ್ಲ ಆಗ್ತಾಯಿದೆ. ನನಗೆ ಆಫೀಸಲ್ಲೇನೂ ತೊಂದರೆ ಇಲ್ಲ, ಮನೆ ಕಡೆ ತೊಂದರೆ ಇಲ್ಲ. ಒಂಥರ ಆರಾಮಾಗಿದ್ದೀನಿ, ಒಂಥರ ನೆಮ್ಮದಿ ಇದೆ. 1 ವರ್ಷದಿಂದ ಏನೂ ತೊಂದರೆ ಇಲ್ಲ, ಆರಾಮಾಗಿದ್ದೀನಿ, ಒಳ್ಳೆಯದಾಗಿದೆ. ಶ್ರೀ ಆಂಜನೇಯ ಸ್ವಾಮಿ ಗುಡಿ ಮುಂದೆ ಎಳ್ಳು ಬತ್ತಿಗಳನ್ನು ಹಚ್ಚಿದರೆ ಶನಿ ದೋಷ ನಿವಾರಣೆಯಾಗುತ್ತದೆ ಎನ್ನುವ ನಂಬಿಕೆ ಇಲ್ಲಿ ಸಾಕಾರಗೊಂಡಿದೆ. ಶ್ರೀ ದಾರಿ ಆಂಜನೇಯ ಸ್ವಾಮಿಯ ದರ್ಶನ ಮಾತ್ರದಿಂದಲೇ ಮಕ್ಕಳಲ್ಲಿ ಕಾಡುವ ಭಯಭೀತಿ ನಿವಾರಣೆಯಾಗುತ್ತದೆ ಎಂದು ತಮ್ಮ ಮಕ್ಕಳ ಶಿಕ್ಷಣ ಪ್ರಗತಿಗೆ, ಆರೋಗ್ಯಕ್ಕಾಗಿ ಪ್ರತಿ ಶನಿವಾರ ವ್ರತ ಮಾಡುವ ವ್ಯಾಪಾರೋದ್ಧಿಗಾಗಿ ಪ್ರತಿದಿನ ದರ್ಶನ ಪಡೆಯುವ ವ್ಯಾಪಾರಿಗಳು ಎಲ್ಲ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ಇಲ್ಲಿ ನೆಲೆ ನಿಂತಿದ್ದಾರೆ ಶ್ರೀ ದಾರಿ ಆಂಜನೇಯ ಸ್ವಾಮಿ. ನಮೋ ಆಂಜನೇಯಂ ನಮೋ ದಿವ್ಯಕಾಯಂ ನಮೋ ವಾಯುಪುತ್ರಂ ನಮೋ ಸೂರ್ಯಮಿತ್ರಂ ನಮೋ ನಿಖಿಲ ರಕ್ಷಾಕರಂ ರುದ್ರರೂಪಂ ನಮೋ ಮಾರುತಿಂ ರಾಮದೂತಂ ನಮಾಮಿ. ನಮೋ ವಾನರೇಶಂ ನಮೋ ದಿವ್ಯಭಾಸಂ.